ಬೆಳಗ್ಗೆದ್ದಾಗ ತುಂಬ ನೋವು. ಈ ಒಂದು ಕಡೆ ಈ ಸರ್ಕಾರ ಸವಲತ್ತುಗಳಿಂದ ನೋವು, ಕುಟುಂಬದಿಂದ ನೋವಾದರೆ ಮಗಳು ನೋಡಿದಾಗ ಮತ್ತೊಂದು ನೋವು ಅಂತ ನಿಜವಾಗ್ಲೂ ನೋಡಿದ್ರೆ ಕರಳು ಹಿಂಡು ಬರುತ್ತೆ. ಯಾವ ಥರ ಮಗಳನ್ನ ಆರೈಕೆ ಮಾಡ್ತಾಯಿದ್ರಿ? ಏನು ಮಾಡೋದು ಸರ್, ನನ್ನ ಹಣೆ ಬರ ಗಂಡಂಗೆ ಕೈ ಹೋಗಿತ್ತು, ಮಗಳಿಗೆ ಆ ವ್ಯವಸ್ಥೆ ಆಯಿತು. ನನ್ನ ಹಣೆ ಬರದಲ್ಲಿ ಹೆಂಗೈತೆ ಅಂತ ನನಗೆ ಹೆಂಗೆ ಅನಿಸ್ತದ ಹಂಗೆ ಮಾಡ್ಕೊಂಡು ಹೋಗ್ತೇನೆ. ಮಗುವಿನ ಪರಿಸ್ಥಿತಿ ಈ ಒಂದು ಜನಪ್ರತಿನಿಧಿಗಳ ಕಣಿಗೆ ಯಾಕೆ ಬಿದ್ದಿಲ್ಲ ಅನ್ನೋದೇ ಪ್ರಶ್ನೆ. ಎಷ್ಟು ಮುಗ್ದಾಗೈತೆ ಕಾಲಿಲ್ಲ. ಇಷ್ಟು ಹೇಳ್ತೀನಿ, ತುಂಬಾ ಸಚಿವರು ಮಾಜಿ ಸಚಿವರು ಎಲ್ಲ ಓಡಾಡ್ತಾರೆ ರೋಡಲ್ಲಿ. ತುಂಬಾ ಒಳ್ಳೆ ದೊಡ್ಡ ರೋಡು, ಹೆಸರು ಬೇಡಿ, ದಯವಿಟ್ಟು ನೀವು ಏನಾರಾದ್ರೂ ಸಹಾಯ ಮಾಡಿ. ಕುಡಿಯೋ ನೀರಿಲ್ಲ, ಕರೆಂಟ್ ಇಲ್ಲ. ಅಮ್ಮ 1-1.5 ಕಿಲೋಮೀಟರ್ ಸಿದ್ದಾಪುರಕ್ಕೆ ಪಾಪು ಎತ್ಕೊ ಓಡಾಡಬೇಕು. ರನ್ನಿಂಗ್ ರೈಸ್ ಅಥವಾ ಬೇರೆ ಬೇರೆ ಆಟ ಆಡ್ತಿರ್ತಾರಲ್ಲ, ಅವಾಗ ನಿನ್ಗೆ ಹೆಂಗೆ ಅನ್ಸುತ್ತೆ? ನೀನು ಆಟ ಆಡಬೇಕು ಅಂತ ಅನ್ಸುತ್ತಾ? ನನಗೆ ಆಟ ಆಡಬೇಕು, ಆಮೇಲೆ ನಾನು ಓಡಾಡಬೇಕು ಅನಿಸುತ್ತೆ. ಎಲ್ಲರ ಜೊತೆ ಓಡಾಡಿ ನಾನು ಆಟ ಆಡಬೇಕು ಅನಿಸುತ್ತೆ. ನನ್ನ ಮಗಳೂ ಈ ರೀತಿ, ನನ್ನ ಗಂಡನೂ ಕೈ ಇಲ್ಲ, ಅವ್ರೂ ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಪ್ರತಿಯೊಂದನ್ನು ನಾನೇ ಮಾಡ್ಕೋಬೇಕು. ಯಾಕಾಗಿ ಈ ಥರ ಆಗಿದೆ ನಿಮ್ಮ ಮಗಳಿಗೆ? ಈಗ ಮೊದಲೇ ನಿಮಗೆ ಈ ಥರದ ಕಿಟ್ತಿ ತಿನ್ನೋ ಬಡತನ, ಅದರಲ್ಲ ಈ ಥರದ್ದು ಇನ್ನೊಂದು ನೋವು, ಹೇಗೆ ಸಹಿಸ್ಕೊಂಡಿದ್ದೀರ ಅವೆಲ್ಲ ಅಂತ? ಏನು ಮಾಡೋದು, ಜೀವನ ಸಾಕಬೇಕಲ್ಲ. ನಾವು ಸಿದ್ದಾಪುರ ಗಂಟೆ ಓದ್ಕೊಯ್ತೀವಿ. ಪ್ಲೀಸ್ ನಾನು ಎಲ್ಲ ಥರ ಓಡಾಡಬೇಕು, ಸರ್ಜರಿ ಮಾಡಿಸ್ಕೊಡಿ. ರಮೇಶ್ ಮಾಮ, ರವಿಶಂಕರ್ ಅಂಗ ಪ್ಲೇ ನನಗೆ ಹೆಲ್ಪ್ ಮಾಡಿ. ಈಗ ಸಾರಾ ಮಹೇಶ್ ಅವರ ಪುತ್ರ ಧನುಷ್ ಅವರು ಕೂಡ ಫೇಮಸ್ ಆರ್ಥೋಪೆಡಿಕ್ ಸರ್ಜನ್ ಇದ್ದಾರೆ, ರೋಬೋಟಿಕ್ ಸರ್ಜನ್ ಮಾಡೋದ್ರಲ್ಲಿ ಫೇಮಸ್ ಇದ್ದಾರೆ. ಏನು ಮನವಿ ಮಾಡ್ಕೊಳ್ತೀರಾ ಮಧುವರೇ ಅವ್ರಿಗೆ? ಸರ್ಜರಿ ವಿಚಾರಕ್ಕೆ ದಯವಿಟ್ಟು ಧನುಷ್ ಅವರು ನಾವು ಗೊತ್ತಾದ ವಿಶ್ವಾಸ, ನಾನು ಈಗ ಫೋನ್ ಮಾಡಿ ಮಾತಾಡ್ತೀನಿ ಸರ್. ಈಗ ಹೇಳಿದ್ರೆ ನೀವು ನೆನೆಸ್ಬಿದ್ದೀರಿ ನಮ್ಮ ಡಾಕ್ಟ್ರನ್ನ, ತುಂಬ ಹೃದಯವಂತರು. ಫೋನ್ ಮಾಡಿ ಮಾತಾಡಿಸ್ಬಿಟ್ಟು ನಾವೇ ಇದು ನಿಂತು ಓಡಾಡಿ ಒಳ್ಳೇದು ಮಾಡಿಸ್ಕೊಡ್ತೀವಿ. ಸರ್ಜರಿ ಮಾಡಿಸ್ತಕ್ಕಂಥ ಜನ ಇದ್ದಾರೆ. ಯಾವ ಥರ ಮನವಿ ಮಾಡ್ತೀರಾ? ನಿಮ್ಮ ಮಗಳೇ ಒಂದು ಸರ್ಜರಿ ಮಾಡಿಸ್ಬೇಕು, ನಿಮ್ಮ ಮಗಳು ಎಲ್ಲರ ಮಕ್ಕಳ ಥರ ನಡ್ಕೊಂಡು ಹೋಗಬೇಕು ಅಂದರೆ ಯಾವ ಥರದ ಸಹಾಯವನ್ನು ಬಯಸ್ತೀರಾ ಕರ್ನಾಟಕದ ಜನಗಳ ಮುಂದೆ? ನೀವು ಸಹಾಯ ಮಾಡೋರಿದ್ರೆ ಎಲ್ಪ್ ಮಾಡಿ ನನ್ನ ಮಗಳಿಗೆ ಸರ್ಜರಿ ಮಾಡಿಸ್ತೀನಿ. ತುಂಬಾ ಹೆಲ್ಪ್ ಆಗುತ್ತೆ ಅವರಿಂದ ಸರ್ ಅಂತ ಬೇಡ್ಕೋತೀನಿ ಸರ್. ಎಲ್ಲವೂ ಇದ್ದು ಕೆಲವೊಂದು ಟೈಮ್ ಮಕ್ಕಳುಗಳು ಈ ಥರ ಅಂಗವೈಕಲ್ಯಕ್ಕೆ ಒಳಗಾದಾಗ ತುಂಬ ತಾತ್ಸಾರ ಮಾಡ್ತಾರೆ. ಹೆತ್ತ ಕರಳಿಗೆ ಹೆಗಣನ ಮುದ್ದು ಅಂತ ಹೇಳ್ತಾರೆ. ತುಂಬ ಕ್ಯೂಟಾಗಿದ್ದಾಳೆ ನಿಮ್ಮ ಮಗಳು, ಬಟ್ ಆ ದೇವರು ಕಾಲನೇ ನಡೀತಕ್ಕಂಥ ಒಂದು ಸೌಭಾಗ್ಯನ ಕಿತ್ಕೊಂಡಿದ್ದಾರೆ. ಬೆಳಗ್ಗೆದ್ದಾಗ ತುಂಬ ನೋವು. ಈ ಒಂದು ಕಡೆ ಈ ಸರ್ಕಾರ ಸವಲತ್ತುಗಳಿಂದ ನೋವು, ಕುಟುಂಬದಿಂದ ನೋವಾದರೆ ಮಗಳು ನೋಡಿದಾಗ ಮತ್ತೊಂದು ನೋವು ಅಂತ ನಿಜವಾಗ್ಲೂ ನೋಡಿದ್ರೆ ಕರಳು ಹಿಂಡು ಬರುತ್ತೆ. ಯಾವ ಥರ ಮಗಳನ್ನ ಆರೈಕೆ ಮಾಡ್ತಾಯಿದ್ರಿ? ಏನು ಮಾಡೋದು ಸರ್, ನನ್ನ ಹಣೆ ಬರ ಗಂಡಂಗೆ ಕೈ ಹೋಗಿತ್ತು, ಮಗಳಿಗೆ ಆ ವ್ಯವಸ್ಥೆ ಆಯಿತು. ನನ್ನ ಹಣೆ ಬರದಲ್ಲಿ ಹೆಂಗೈತೆ ಅಂತ ನನಗೆ ಹೆಂಗೆ ಅನಿಸ್ತದ ಹಂಗೆ ಮಾಡ್ಕೊಂಡು ಹೋಗ್ತೇನೆ. ಗೊತ್ತಿಲ್ಲ ಸರ್, ನನಗೆ ಮತ್ತು ಚಿಕ್ಕವಳಿಂದ ಚೆನ್ನಾಗಿ ಬೆಳೆದೆ, ಇವಾಗ ಹಿಂಗಾಯಿತು ಅಂದರೆ ತುಂಬಾ ಹಿಂಸೆ ಅನಿಸುತ್ತೆ ಸರ್. ಈಗ 8 ವರ್ಷ ಆಯಿತು. ಅವಳಿಗೆ ಜ್ವರ ಅಂತ ನಾವು ಜೈಸಸ್ಗೆ ಅಡ್ಮಿಟ್ ಮಾಡಿದ್ವಿ. ಚೆನ್ನಾಗೇ ಹುಟ್ಟಿದ್ಲು, ಚೆನ್ನಾಗೇ ಎಲ್ಲ ಡೆಲಿವರಿ ಆಯಿತು ಸರ್. ಪ್ರತಿಯೊಂದೂ ಎಲ್ಲನೂ ಪ್ರಾಬ್ಲಮ್ ಏನೇ ಬಂದರೂ ಸಾಲ್ವ್ ಮಾಡ್ಕೋತೀನಿ, ಏನಕ್ಕೂ ಇದ್ರಲ್ಲ. ಅವಳೊಬ್ಬಳು ಚೆನ್ನಾಗಿ ಬಿಟ್ಟಿದ್ರೆ ನನಗೆ ಲೈಫಲ್ಲಿ ತುಂಬಾ ಖುಷಿ ಪಡುವೆ ಸರ್. ನನ್ನ ಮಗಳೂ ಈ ರೀತಿ, ನನ್ನ ಗಂಡನೂ ಕೈ ಇಲ್ಲ, ಅವ್ರೂ ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಪ್ರತಿಯೊಂದನ್ನು ನಾನೇ ಮಾಡ್ಕೋಬೇಕು. ಓಕೆ, ಇಷ್ಟೆಲ್ಲ ಮಾಡ್ತಿರಲ್ವ, ನಿಮ್ಮ ಕುಟುಂಬದ ಆದಾಯ ಹೇಗೆ? ಮಗುಗೆ ಮೆಡಿಷನ್ ಎಲ್ಲ ಹೇಗೆ ತರ್ತೀರಾ? ಹೇಗೆ ಜೀವನ ಸಾಗ್ತಾ ಇದೆ ಅಂತೇಳಿ. ಈ ಕಡೆ ರೇಷನ್ ಕಾರ್ಡು ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ಗ್ಯಾಸ್ ಇಲ್ಲ, ಕುಡಿಯೋ ನೀರು ಕೂಡ ಇಲ್ಲ. ಆದರೂ ಅಂಗವೈಕಲ್ಯ ಇರೋ ಮಗಳನ್ನು ಆರೈಕೆ ಮಾಡಬೇಕು, ಆ ಕಡೆ ಕೈ ಸಮಸ್ಯೆ ಇರೋ ಗಂಡನ ನೋಡಬೇಕು, ವಯಸ್ಸಾಗಿರೋ ತಾಯಿನ ನೋಡಬೇಕು. ಹೇಗೆ ಇವೆಲ್ಲನೂ ಮೇಂಟೈನ್ ಮಾಡ್ತೀರಾ ಅಂತೇಳಿ ಸಂಸಾರನ? ನಾನು ಸರ್ ಮಾಮೂಲಿ ಗಾರ್ಮೆಂಟ್ಸ್ಗೆ ಹೋಗ್ತೀನಿ. ಗಾರ್ಮೆಂಟ್ಸ್ ಇಲ್ದೋದಾಗ ಮನೆ ಹತ್ರ ಕೆಲಸ ಸಿಗಿದ್ರೆ ಕೆಲಸ ಮಾಡ್ಕೋತೀನಿ. ಆದರೆ ಆ ಆದಾಯದಿಂದನೇ ಮನೆ ಮೇಂಟೈನ್ ಮಾಡ್ತೀನಿ ಸರ್. ಈಗ ಈ ಸ್ಟೋರಿ ನೋಡ್ತಾ ಇರ್ತಕ್ಕಂಥ ಸಾಕಷ್ಟು ಕರ್ನಾಟಕದಲ್ಲಿ ಒಳ್ಳೆಯ ಮನಸ್ಥಿತಿ ಇರೋ ಜನಗಳಿದ್ದಾರೆ. ಈ ಥರದ ಒಂದು ಮಕ್ಕಳುಗಳಿಗೆ ಕಾಯಿಲೆ ಇದ್ದಾಗ ಅವ್ರಿಗೆ ಹುಷಾರುಪಡಿಸೋದು ಅಥವಾ ಸರ್ಜರಿ ಮಾಡಿಸ್ತಕ್ಕಂಥ ಜನ ಇದ್ದಾರೆ. ಯಾವ ಥರ ಮನವಿ ಮಾಡ್ತೀರಾ? ನಿಮ್ಮ ಮಗಳೇ ಒಂದು ಸರ್ಜರಿ ಮಾಡಿಸ್ಬೇಕು, ನಿಮ್ಮ ಮಗಳು ಎಲ್ಲರ ಮಕ್ಕಳ ಥರ ನಡ್ಕೊಂಡು ಹೋಗಬೇಕು ಅಂದರೆ ಯಾವ ಥರದ ಸಹಾಯವನ್ನು ಬಯಸ್ತೀರಾ ಕರ್ನಾಟಕದ ಜನಗಳ ಮುಂದೆ? ನೀವು ಸಹಾಯ ಮಾಡೋರಿದ್ರೆ ಎಲ್ಪ್ ಮಾಡಿ ನನ್ನ ಮಗಳಿಗೆ ಸರ್ಜರಿ ಮಾಡಿಸ್ತೀನಿ. ತುಂಬಾ ಹೆಲ್ಪ್ ಆಗುತ್ತೆ ಅವರಿಂದ ಸರ್ ಅಂತ ಬೇಡ್ಕೋತೀನಿ ಸರ್. ಈಗ ಏನಾದರೂ ಡಾಕ್ಟ್ರು ತೋರಿಸಿದಾಗ ಸರ್ಜರಿ ಮಾಡಿದ್ರೆ ನಿಮ್ಮ ಮಗಳು ಮೊದಲ ಥರ ನಡೀತಾರೆ ಅಂತ ಹೇಳಿದಾರಾ? ಸರ್ಜರಿ ಮತ್ತು ಫಿಸಿಯೋಥೆರಪಿಯಿಂದ ಪೂರ್ತಿ ಗುಣ ಆಗ್ತಾಳೆ ಅಂತ ಹೇಳಿದ್ದಾರೆ ಸರ್. ಅದಕ್ಕೆ ಎಷ್ಟು ದುಡ್ಡು ಅಂತ ಏನಾದ್ರು ಹೇಳಿರ್ಬೇಕಲ್ಲ ಡಾಕ್ಟ್ರುಗಳು? ದುಡ್ಡಂದೇನು ಹೇಳಿಲ್ಲ, ಫಿಸಿಯೋಥೆರಪಿ ಮಾಡಿಸಿ ಈಗ ಸ್ವಲ್ಪ ದಿನ, ಆಮೇಲೆ ಕ್ಲಿಯರ್ ಆದಮೇಲೆ ಸರ್ಜರಿ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಒಂದು ಅಂದಾಜು ಇಷ್ಟು ಲಕ್ಷ ಖರ್ಚಾದರೆ ಈ ಥರದ ಮಗುಗೆ ಟ್ರೀಟ್ಮೆಂಟ್ ಮಾಡಿ ಸರ್ಜರಿ ಮಾಡಿ ರೆಡಿ ಮಾಡ್ತೀವಿ ಅನ್ನೋಂಥದ್ದಿದೆ. ತುಂಬ ರೊಬೋಟಿಕ್ ಟೆಕ್ನಾಲಜಿ ಎಲ್ಲ ಬಂದಿದೆ. ಮೊದಲು ಕೇಳಿದಾಗ 5 ಲಕ್ಷ ಹೇಳಿದರು ಸರ್. ಮೊದಲು ಕೇಳಿದಾಗ ಗೌತಮ್ ಅಂತ ಹೇಳಿದಾಗ 5 ಲಕ್ಷ ಆಗುತ್ತೆ, ನಿಮ್ಮ ಮಗು ಫುಲ್ ಕ್ಯೂರ್ ಆಗುತ್ತಾರೆ ಅಂತ. ಮಾಮೂಲಿ ಬೆಂಗಳೂರಲ್ಲಿ ಗಾಂಧಿ ಹಾಸ್ಪಿಟ್ಲ್ ಹತ್ರ ತೋರಿಸಿದಾಗ
ಈ ಮಗುಗೆ ಫಿಸಿಯೋಥೆರಪಿ ಆದಮೇಲೆ ಏನಾರು ಅದು ಆಗಲಿಲ್ಲ ಅಂದರೆ ಸರ್ಜರಿ ಮಾಡಿಸ್ತೀನಿ ಅಂತ ಹೇಳಿದ್ರೆ ಅದು ಎಷ್ಟಾಗೈತೆ ಅಂತ ಹೇಳಲಿಲ್ಲ. ಮಾತ್ರ ಗೌತಮ್ ಅಂತ ಇದು ಗೌರಿ ಟೆಕ್ಸ್ಟೈಲ್ಸ್ ಹತ್ರ ಶಂಕರ್ ಅವ್ರು ಮಾತ್ರ 5 ಲಕ್ಷ ಆಗುತ್ತೆ ಅಮೌಂಟು ಅಂತ ಹೇಳಿದರು. ಹ್ಞೂ, ಸರ್ಜರಿ ಮಾಡಿದ್ರೆ ಸ್ವಲ್ಪ ಆಗಿ ಓಡಾಡೋ ಕ್ಯೂರ್ ಆಗುತ್ತೆ ಅಂತ ಹೇಳಿದ್ರು. ಅಲ್ಲ, ಇನ್ನು ಬೇರೆ ಯಾರಾದರೂ ಜನಗಳು ಸಹಾಯ ಮಾಡಿದ್ರೆ, ಸಾರ್ವಜನಿಕರು ಸಹಾಯ ತಗೊಳ್ತೀರಾ, ಸಹಾಯ ಕೇಳ್ತೀರಾ ನಿಮ್ಮ ಮಗಳ ಕಾರಣಕ್ಕೋಸ್ಕರ? ಸಹಾಯ ಮಾಡೋ ಅಂಥವ್ರು ಮಾಡೋರಿದ್ರೆ ಎಲ್ಪ್ ಮಾಡಿದ್ರೆ ತುಂಬ ಉಪಕಾರ ಆಗುತ್ತೆ ಸರ್. ಕೆಲವು ದಿನಗಳ ಹಿಂದೆ ಅಷ್ಟೇ ಕಪ್ಪಡಿ ಕ್ಷೇತ್ರದಲ್ಲಿ ಒಂದು ಜೀವವನ್ನು ಉಳಿಸಿ ರಾಜ್ಯದಲ್ಲಿ ಮನೆ ಮಾತಾಗಿದ್ದಂತಹ ಕಪ್ಪಡಿ ಮಧುರವರು ಗುಡ್ ನ್ಯೂಸ್ ಕನ್ನಡ ವಾಹಿನಿಯನ್ನು ಸಂಪರ್ಕ ಮಾಡ್ತಾರೆ. ಯಾಕಂದರೆ ಗುಡ್ ನ್ಯೂಸ್ ಕನ್ನಡ ವಾಹಿನಿ ಯಾವತ್ತೂ ಕೂಡ ಸತ್ಯದ ಪರ ಇರುತ್ತೆ, ಯಾವತ್ತೂ ಕೂಡ ಮಾನವೀಯ ಅಂತಃಕರಣಕ್ಕೆ ಮಂಡಿಯನ್ನು ಉರುತ್ತೆ. ಸೊ ಈ ಒಂದು ಕಾನ್ಫಿಡೆಂಟ್ ಮೇಲೆ ಮಧುರವರು ನಮ್ಮನ್ನು ಸಂಪರ್ಕ ಮಾಡ್ತಾರೆ. ನಾವಿವತ್ತು ಮಧುರವರ ಕರೆಯನ್ನು ಮಾಡಿ ಆ ಒಂದು ಹೆಣ್ಮಗುವಿನ ವಿಡಿಯೋ ಕಾಲ್ ಮಾಡಿದಾಗ ನಿಜವಾಗ್ಲೂ ಕೂಡ ನಮಗೆ ಶಾಕ್ ಆಯಿತು, ಆಶ್ಚರ್ಯ ಆಯಿತು. ಯಾಕಂದರೆ ನಾನು ಕೂಡ ಕೆ.ಆರ್. ನಗರ ವಿಧಾನಸಭಾ ಕ್ಷೇತ್ರದ ಮತದಾರ ಆಗಿದ್ದೀನಿ. ನನ್ನದೇ ಆದ ಈ ಒಂದು ಕರ್ಮಭೂಮಿ ಒಂದು ಋಣ ಇದೆ. ನಾನೇನು ರಾಜಕಾರಣಿ ಅಲ್ಲ ಅಥವಾ ಪ್ರತಿ 5 ವರ್ಷಕ್ಕೆ ಬಂದು ಇಲ್ಲಿ ಓಟ್ ಕೇಳ್ತಕ್ಕಂಥ ಅವಶ್ಯಕತೆಯೂ ಕೂಡ ನನಗಿಲ್ಲ. ಯಾಕಂದರೆ ಯಾವೆಲ್ಲ ವ್ಯಕ್ತಿಗಳು ನೊಂದಿರ್ತಾರೆ ಅಂಥವರ ಪರವಾಗಿ ಧ್ವನಿ ಎತ್ತತಕ್ಕಂಥ ವಿಚಾರದಲ್ಲಿ ಗುಡ್ ನ್ಯೂಸ್ ಕನ್ನಡ ವಾಹಿನಿ ರಾಘವೇಂದ್ರ ಯಾವತ್ತೂ ಕೂಡ ಹಿಂದೆ ಸರಿಯೋ ಮಾತೇ ಇಲ್ಲ. ಸೊ ಈಗ ಮಧುರವರು ಕಾಲ್ ಮಾಡಿದರು, ನಾವೊಂದು ರಿಯಾಲಿಟಿ ಚೆಕ್ ಮಾಡಿದ್ವಿ. ಈ ಒಂದು ಕುಟುಂಬದ ಎಲ್ಲ ವಿಚಾರಗಳನ್ನು ನಾವು ರಿಸರ್ಚ್ ಮಾಡಿದ್ದೀವಿ. ಈಗ ಖುದ್ದು ನಮಗೆ ಈ ಒಂದು ಕಂಟೆಂಟನ್ನು ಕೊಟ್ಟಂಥ ಈ ಸಮಸ್ಯೆಯನ್ನು ಜನರ ಮುಂದೆ ಇಡಿ ಅಂತೇಳಿ ಮನವಿ ಮಾಡಿದಂಥ ಮಧು ನಮ್ಮೊಟ್ಟಿಗಿದ್ರೆ ಕಪ್ಪಡಿ ಮಧು ಮಾತಾಡಿಸ್ತೀನಿ. ಮಧು ಅವರೇ, ನಿಜವಾದ ಮಗುವನ್ನು ನೋಡಿದಂಥ ಸಂದರ್ಭದಲ್ಲಿ ತುಂಬ ಕಣ್ಣೀರು ಬರುತ್ತೆ. ಭಗವಂತ ಎಲ್ಲನೂ ಕೊಟ್ಟು ನಂದೆಲ್ಲೋ ಕಿತ್ಕೊಬಿಡ್ತಾನೆ ಅಂತ ಹೇಳ್ತೀವಿ. ಇಲ್ಲಿ ಮಾಜಿ 2 ಸಚಿವರಿದ್ದಾರೆ, ಹಾಲಿ ಶಾಸಕರಿದ್ದಾರೆ, ಇದೇ ರಸ್ತೆಯಲ್ಲಿ ಓಡಾಡ್ತಾರೆ, ಇದೇ ರಸ್ತೆಯಲ್ಲಿ ಅವರ ಆಸ್ತಿಗಳು ಕೂಡ ಇದೆ. ಆದರೆ ಈ ಮಗುವಿನ ಪರಿಸ್ಥಿತಿ ಈ ಒಂದು ಜನಪ್ರತಿನಿಧಿಗಳ ಕಣ್ಣಿಗೆ ಯಾಕೆ ಬಿದ್ದಿಲ್ಲ ಅನ್ನೋದೇ ಪ್ರಶ್ನೆ. ಸರ್, ನಾನು ಹೇಳೋದು ಒಂದು, ಬದುಕಲು ಬಿಡಿ, ಒಂದು ಜೀವ ಏನೋ ಯಾವ ಜನ್ಮದಲ್ಲಿ ಏನು ಕನವೋ ಏನು ಪುಣ್ಯವೋ ಪಾಪ ಹುಟ್ಟುಬಿಡೈತೆ. ಅದರಲ್ಲೂ ಹೆಣ್ಮಗು ತುಂಬ ಚಾಣಕ್ಯಗಳೇ, ತುಂಬ ಚೆನ್ನಾಗಿ ಮಾತಾಡ್ತಾಳೆ, ತುಂಬ ಆರೋಗ್ಯಗಳೇ. ಬಟ್ ಏನೋ ಕಾಲದ ಇದಾಗಿದೆ ಅಂದ್ಬಿಟ್ಟು ಇಲ್ಲಿ ಜಮೀನು ಕೆಲಸ ಮಾಡಿಸ್ತಾ ಗೋಡೆ ಏರಿಸ್ತಾ ಇದೆ ಟ್ಯಾಕ್ಟ್ರಲ್ಲಿ. ಗೋಡೆ ಏರಿಸ್ತಾ ಇರ್ಬೇಕಾದ್ರೆ ಹುಡುಗಿನ ಹೋಗ್ಬಿಟ್ಟು ಮಾತಾಡಿಸ್ತೆ, ಮಮ್ಮ ನೀವು ಯಾರು ಒಂದು ಏನೋ ಅಂತ ಕೇಳ್ತಾ ಆಗ ಬಂದು ಕೇಳಿದೆ, ಎದ್ದಿಂತ್ಕೊಂಡು ಮಗಳೇ ಒಂದು ಚಾಕ್ಲೇಟ್ ಕೊಡೋಕ್ಕೆ ಎದೇಳೋಕ್ಕಾಯ್ತಲ್ಲ. ಆಗ ಕೇಳಿದೆ, ಇನ್ನೆಲ್ಲ ಕೇಳಿದಾಗ ಕಣ್ಣೀರು ತುಂಬ್ಕೊಂಡು ಸಿಕ್ಕಾಬಿಟ್ಟು ಜಿಂತಾಗ ಅಂತಿದ್ದು ನನಗೆ ಜ್ಞಾಪಕ ಬಂತು. ಗುಡ್ ನ್ಯೂಸ್ ಚಾನಲ್ಲು ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡಿ ಮಾತಾಡ್ತೀನಿ. ಎಷ್ಟು ಮುಗ್ದಾಗೈತೆ ಕಾಲಿಲ್ಲ. ಇಷ್ಟು ಹೇಳ್ತೀನಿ, ತುಂಬ ಸಚಿವರು, ಮಾಜಿ ಸಚಿವರು ಎಲ್ಲ ಓಡಾಡ್ತಾರೆ ರೋಡಲ್ಲಿ. ತುಂಬ ಒಳ್ಳೆ ದೊಡ್ಡ ರೋಡು, ಹೆಸರು ಬೇಡಿ, ದಯವಿಟ್ಟು ನೀವು ಏನಾರಾದರೂ ಸಹಾಯ ಮಾಡಿ. ಕುಡಿಯೋ ನೀರಿಲ್ಲ, ಕರೆಂಟ್ ಇಲ್ಲ. ಅಮ್ಮ 1-1.5 ಕಿಲೋಮೀಟ್ರು ಸಿದ್ದಾಪುರಕ್ಕೆ ಪಾಪು ಎತ್ಕೊಂಡು ಓಡಾಡಬೇಕು. ಅದನ್ನು ಕೇಳಿ ಸ್ಕೂಲಿಗೆ ಕೇಳ್ಕೊಬೋತ್ತೆ. ನಾವು ಹುಡುಗಿ ಕೇಳ್ತದೆ, ಏನು ಮಾಡ್ತೀವಿ ಮಗಳೇ, ಇಂಜಿನಿಯರ್ ಆಗ್ಬೇಕು ಮಮ್ಮ. ಅದು ಕಣ್ರಿ, ದೊಡ್ಡ ಮಕ್ಕಳೆಲ್ಲ ಇವತ್ತು ಏನೇನೋ ಮಾಡಿ ಅದು ಇದಾಯ್ತಾ ಇದ್ದೀರಿ, ಅದು ಹೇಳ್ಬಾರ್ದು. ಬಡವ್ರ ಮಕ್ಕಳು ನ್ಯಾಯ ಕೊಡಿಸಿ. ನಿಮ್ಮ ಮಕ್ಕಳು ಓದಕ್ಕೆ ತಾಕತ್ತಿಲ್ಲ, ಓದೋಕ್ಕೈತವೆ, ಓಸಕ್ಕೆ ತಾಕತ್ತಿಲ್ಲ. ಈಗ ಮಗುಗೆ ಸರ್ಜರಿ ಆಗಬೇಕು. ಈಗ ಹೇಳಿದ್ರು ಸಾರಾಮಹೇಶ್ ಅವರು ಕೂಡ ಮಾನವೀಯ ಅಂತಃಕರಣದಲ್ಲಿ ಅವರ ಮನೆಯವ್ರಿಗೆ ಏನೋ ಒಂದು ಗಾರ್ಮೆಂಟ್ಸಲ್ಲಿ ಕೆಲಸ ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ. ಈಗ ಸಾರಾಮಹೇಶ್ ಅವರ ಪುತ್ರ ಧನುಷ್ ಅವರು ಕೂಡ ಫೇಮಸ್ ಆರ್ಥೋಪೆಡಿಕ್ ಸರ್ಜನ್ ಇದ್ದಾರೆ, ರೋಬೋಟಿಕ್ ಸರ್ಜನ್ ಮಾಡೋದ್ರಲ್ಲಿ ಫೇಮಸ್ ಇದ್ದಾರೆ. ಏನು ಮನವಿ ಮಾಡ್ಕೊಳ್ತೀರಾ ಮಧುರೇ ಅವ್ರಿಗೆ? ಸರ್, ನಾನು ಹೇಳೋದಂದರೆ ಸಾರಾಮಹೇಶನ ಯಾವುದೇ ರೀತಿ ನನ್ನ ಅನಿಸಿಕೆ ಪ್ರಕಾರ ಜಾತಿವಾದ ಮಾಡಿಲ್ಲ ಇಲ್ಲಿವರೆಗೂ. ಸರ್ಜರಿ ವಿಚಾರಕ್ಕೆ ದಯವಿಟ್ಟು ಧನುಷ್ ಅವರು ನಾವು ಗೊತ್ತಾದ ವಿಶ್ವಾಸ, ನಾನು ಈಗ ಫೋನ್ ಮಾಡಿ ಮಾತಾಡ್ತೀನಿ ಸರ್. ಈಗ ಹೇಳಿದರೆ ನೀವು ನೆನೆಸ್ಬಿದ್ದೀರಿ ನಮ್ಮ ಡಾಕ್ಟ್ರನ್ನ, ತುಂಬ ಹೃದಯವಂತರು. ಫೋನ್ ಮಾಡಿ ಮಾತಾಡಿಸ್ಬಿಟ್ಟು ನಾವೇ ಇದು ನಿಂತು ಓಡಾಡಿ ಒಳ್ಳೇದು ಮಾಡಿಸ್ಕೊಡ್ತೀವಿ. ಈ ಒಂದು ಸುದ್ದಿಯನ್ನು ನೋಡ್ತಿರ್ತಕ್ಕಂಥ ಸಾಕಷ್ಟು ಪಬ್ಲಿಕ್ ಇರ್ತಾರೆ. ಗುಡ್ ನ್ಯೂಸ್ ಕನ್ನಡ ವಾಹಿನಿ ಮಾನವೀಯ ಅಂತಃಕರಣದಲ್ಲಿ ಧ್ವನಿ ಎತ್ತಿದಾಗ ಈ ಕರ್ನಾಟಕದ ಜನ ಸಾಕಷ್ಟು ಹೃದಯ ತುಂಬಿ ಆಶೀರ್ವಾದ ಮಾಡಿದ್ದಾರೆ. ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಕೂಡ ಗುಡ್ ನ್ಯೂಸ್ ಕನ್ನಡ ವಾಹಿನಿ ಮಾಡಿದೆ. ಈ ಸುದ್ದಿಯನ್ನು ನೋಡ್ತಿರ್ತಕ್ಕಂಥ ವೀಕ್ಷಕರಿಗೆ ಯಾವ ತೀರಿ ಮನವಿ ಮಾಡ್ತೀರಾ ಸಹಾಯ ಮಾಡೋ ವಿಚಾರದಲ್ಲಿ? ಸರ್, ಕೈ ಮುಗಿದು ಕೇಳ್ಕೊತೀನಿ, ಇರೋಂಥವ್ರು ದಯವಿಟ್ಟು ಡೈರೆಕ್ಟ್ ಬನ್ನಿ. ಅವ್ರ ಅಮ್ಮಂದು ಅಕೌಂಟ್ ಐತೆ, ಈ ಹುಡುಗಿದು ಅಕೌಂಟ್ ಐತೆ, ಮೊಬೈಲ್ ನಂಬರ್ ಐತೆ, ಯಾವುದೇ ನಂಬರ್ ಐತೆ. ದಯವಿಟ್ಟು ಇಲ್ಲಾರೆ ಕೆ.ಆರ್.ನಗರದಿಂದ ಇಲ್ಲಿಗೂ 5 ಕಿಲೋಮೀಟ್ರು ಬಂದು ಸಹಾಯ ಮಾಡಿ, ವಾಸ್ತು ನೋಡಿ ಕರ್ಕೊಂಡು, ಏನೋ ಒಂದು ಮುಗ್ಧ ಜೀವ ಅದು ಒಂದು ಓಡಾಡೋಕ್ಕೆ ಒಂದು ಮಾಡಿ. ಬಟ್ ಅದರಲ್ಲೂ ಖುಷಿಯಾಗಿ ತುಂಬ ಚೆನ್ನಾಗಿ ಓದ್ತಾರೆ ಕನ್ನಡ ಮೀಡಿಯಮ್ ಆದರೂ. ನಾನು ಇಂಜಿನಿಯರ್ ಆಗಬೇಕು ಅಂತ ಹೇಳ್ತದೆ, ಅದು ಭಾರಿ ನನಗೆ ಖುಷಿ. ಮಧುಮಾಮ ಯಾವಾಗ ಸಿಕ್ಕಿದ್ರು ನಿಮಗೆ? ಮಧುಮಾಮ ಯಾವಾಗ ಪರಿಚಯ ಆದರೂ ಏನಂತ ಹೇಳ್ಕೊಂಡೆ ನಿನ್ನ ಕಷ್ಟನ? ಮಧುಮಾಮ ಅವತ್ತು ಬಂದಿದ್ರು, ಮೊನ್ನೆ ಬಂದು ಏನು ಮಾಡಿದ್ರು? ಮೊನ್ನೆ ಲಾರಿ ಮಣ್ಣು ಲಾರಿ ಮಾತಾಡ್ಸಿದ್ರು, ಕಾರೆಲ್ಲ ಕರ್ಕೊಂಡ್ರು. ಓಕೆ, ಆಮೇಲೆ 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 ಹೊಲ್ದಕ್ಕೆಲ್ಲ ಕರ್ಕೊಂಡಾಗ ತೋರಿಸಿದ್ರು. ಟಿವಿನೇ ಕರ್ಸ್ಬಿಟ್ಟವ್ರೆ. ಥ್ಯಾಂಕ್ಸ್ ಹೇಳ್ತೀವಿ ಅವ್ರಿಗೆ. ಹೌದು, ಥ್ಯಾಂಕ್ಸ್ ಮಧುಮಾಮನು. ಥ್ಯಾಂಕ್ಸ್ ಮಧುಮಾಮ. ಸಮಸ್ತ ಗುಡ್ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರ. ಬಡವರಾಗಿ ಹುಟ್ಟೋದು ತಪ್ಪಲ್ಲ, ಆದರೆ ಬಡವರಾಗಿ ಸಾಯೋದು ತಪ್ಪು ಅಂತ ಸಾಕಷ್ಟು ಮಾತುಗಳನ್ನ ನಾವು ಕೇಳ್ತಾನೆ ಇರ್ತೀವಿ. ಇವತ್ತು ಅಂತಹದ್ದೇ ಒಂದು ಮನೆಯಲ್ಲಿ ನಾವಿವತ್ತಿದ್ದೀವಿ. ಇಷ್ಟೆಲ್ಲ ಬಡತನ ಇದ್ದರೂ ಕೂಡ ಓದಬೇಕು, ಬೆಳಿಬೇಕು, ಏನಾದರೂ ಮಾಡಬೇಕು ಅಂತ ಹೇಳಿ ಕೇವಲ 3ನೇ ತರಗತಿ ಓದ್ತಾ ಇರ್ತಕ್ಕಂಥ ಒಂದು ಪುಟ್ಟ ಬಾಲಕಿ ಮೋನಿಶಾ
ಇವತ್ತು ನಮ್ಮ ಜೊತೆ ಮಾತಾಡೋಕ್ಕೆ ರೆಡಿ ಇದ್ದಾಳೆ. ಬನ್ನಿ ಅವಳನ್ನ ಮಾತಾಡಿಸ್ತಾ ಹೋಗ್ತೀನಿ. ಯಾವ ರೀತಿ ಅವಳು ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾಳೆ, ಅವಳಿಗೆ ಏನೆಲ್ಲ ತೊಂದರೆ ಇದೆ ಅಂತ ಹೇಳಿ ಅವಳನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್. ಹಾಯ್. ಏನು ಓದ್ತಿದ್ದೀಯಾ ನೀನು? 3ನೇ ಕ್ಲಾಸ್. ಎಲ್ಲಿ? ಸಿದ್ದಾಪುರ ಸ್ಕೂಲ್, ಗೌರ್ಮೆಂಟ್. ಎಲ್ಲಿ? ಗೌರ್ಮೆಂಟ್ ಸಿದ್ದಾಪುರ. ಅಲ್ಲಿ ನೋಡು. ಸಿದ್ದಾಪುರ. ಈಗ ನೀನು ಇಲ್ಲಿಂದ ಮನೆಯಿಂದ ಸಿದ್ದಾಪುರಕ್ಕೆ ಹೆಂಗೆ ಹೋಗ್ತೀಯಾ? ನಮ್ಮ ಅಜ್ಜಿ ಎತ್ಕೊಂಡು ಹೋಗ್ತಾರೆ ಡೈಲಿನೂ. ಹೇಗೆ ಎತ್ಕೊಂಡು ಹೋಗ್ತಾರೆ ನಿನ್ನ? ಎತ್ಕೊಯ್ತಾರೆ. ಯಾಕೆ ನೀನು ನಡ್ಕೊಂಡು ಹೋಗಲ್ವಾ? ನಡೆಯೋಕ್ಕಾಗಲ್ಲ ನನಗೆ, ನಾನು ನಡೆಯೋಕ್ಕಾಗಲ್ಲ. ಈಗ ಸ್ಕೂಲಲ್ಲಿ ಹೋಮ್ವರ್ಕ್ ಎಲ್ಲ ಕೊಡ್ತಾರಲ್ಲ, ಹೆಂಗೆ ಮಾಡ್ಕೋತೀಯಾ? ಕೈಯಲ್ಲಿ ಮಾಡ್ತೀನಿ ಪೆನ್ಸಿಲು. ಇವಾಗ ಮನೇಲಿ ಕತ್ಲಾಗುತ್ತಲ್ಲ ನೈಟು, ಸೊ ಅಂಥ ಟೈಮಲ್ಲಿ ಏನು ಮಾಡ್ತೀಯಾ? ಯಾವ ಥರ ಓದ್ಕೋತೀಯಾ? ಚಾರ್ಜರ್ ಲೈಟ್. ಲೈಟು, ಚಾರ್ಜರ್ ಲೈಟು. ಯಾವ ಥರ ಚಾರ್ಜರ್ ಲೈಟು? ಅದೇ ಬಿಸಿಲು. ಚಾರ್ಜರ್ ಲೈಟ್ ಆಫ್ ಆದರೆ ಯಾವ ಥರ ಓದ್ಕೋತೀಯಾ? ದೀಪದ ಬೆಳಕಲ್ಲ? ಯಾವ ಥರ? ದೀಪದ ಬೆಳಕಲ್ಲಿ. ಯಾವ ಥರ ದೀಪ? ಇಟ್ಕೆ ದೀಪ. ಇಟ್ಕೆ ದೀಪ. ಅಲ್ಲೇ ನೀನು ಕೈಯಂಟೆ ದೀಪದಲ್ಲಿ ಓದ್ಕೋತೀಯಾ? ಅದು ಪ್ರತಿದಿನನೂ ಹಿಂಗೇನೆ ಓದ್ಕೊಳ್ಳೋದು ನೀನು? ಏನಾಗಬೇಕು, ಏನು ಓದ್ಬಿಟ್ಟು ಏನಾಗಬೇಕು ಅಂತ ಆಸೆ? ನನಗೆ ಇಂಜಿನಿಯರ್. ನೀನು ಡೈಲಿ ಸ್ಕೂಲಿಗೆ ರೆಡಿ ಮಾಡೋದು ಯಾರು? ಯಾರು ಚೆನ್ನಾಗಿ ರೆಡಿ ಮಾಡ್ತಾರೆ, ಅಜ್ಜಿನ ಅಮ್ಮನ? ಅಮ್ಮನೂ ಅಜ್ಜಿನ. ಆಟ ಆಡೋದಾದ್ರೆ ಫ್ರೆಂಡ್ಸ್ಗಳು ಕುತ್ಕೊಂಡು ಆಟ ಆಡಿಸ್ತಾರೆ ನಿನ್ನ. ಆಮೇಲೆ ಊಟಕ್ಕೆಲ್ಲ ಹೋಗೋದಾದ್ರೆ ಕ್ಲಾಸಲ್ಲಿ ಫ್ರೆಂಡ್ಸ್ಗಳು ಬಂದು ತಗೋರ್ತಾರೆ ನಿನಗೇನೆ ಊಟನ. ಅವ್ರ ಜೊತೆಲಿ ಕುಂತ್ಕೊಂತಾರೆ. ಹಾಸ್ಪಿಟಲ್ಗೆ ತೋರಿಸ್ಬೇಕು ಅಂತ ಇದೆಯಲ್ಲ, ಸೊ ಅವಾಗ ಏನಾದರೂ ಕೇಳ್ತೀಯಾ ರವಿಶಂಕರ್ ಅವ್ರ ಹತ್ರ ಹಾಸ್ಪಿಟ್ಲಲ್ಲಿ ತೋರ್ಸೋಕೆ ಹೆಲ್ಪ್ ಮಾಡಿ ಅಂತ ಹೇಳಿ? ಹಾಸ್ಪಿಟ್ಲಲ್ಲಿ ತೋರ್ಸೋಕೆ ಹೆಲ್ಪ್ ಮಾಡಿ. ಸ್ಕೂಲಲ್ಲೆಲ್ಲ ಯಾವ ಥರ ಓದ್ತಿದ್ಯಾ? ಚೆನ್ನಾಗಿ ಓದ್ತಿದ್ಯಾ? ಯಾವ ಥರ? ಚೆನ್ನಾಗಿ ಓದ್ತಾ ಇದ್ದೀನಿ. ನಾನು ಚೆನ್ನಾಗಿ ಓದ್ತಾ ಇದ್ದೀನಿ. ಆಮೇಲೆ ನಮ್ಮ ಮಿಸ್ಸು ಹೊಡೆಯಲ್ಲ, ಚೆನ್ನಾಗಿ ಓದ್ತಾಳೆ ಅಂತ ಹೇಳ್ತಾರೆ. ಈಗ ಹೋಮ್ವರ್ಕ್ ಎಲ್ಲ ಅವತ್ತಿಗೆ ಮುಗಿಸ್ಕೋತೀಯಾ? ಮುಗಿಸ್ಕೋತೀನಿ. ಈಗ ನಿಮ್ಮ ಮನೇಲಿ ಕರೆಂಟು ಇಲ್ಲ ಅಂತ ಹೇಳಿ ಕೇಳ್ಪಟ್ಟು, ಕರೆಂಟ್ ಇದೆಯಾ ನಿಮ್ಮ ಮನೇಲಿ? ಕರೆಂಟ್ ಎಲ್ಲ ಬರುತ್ತಾ? ಇಲ್ಲ, ಲೈಟಲ್ಲಿ ಓದ್ಕೊಳ್ಳೋದು. ಯಾವ ಥರ ಆನ್ ಮಾಡ್ಕೊಂಡು ಓದ್ಕೋತೀಯಾ? ಇಷ್ಟೇ ಬರೋದು? ಇಷ್ಟೇ ಬರೋದು. ಚಾರ್ಜ್ ಹಾಕಿದ್ರೆ ಇನ್ನೂ ಫುಲ್ ಬರುತ್ತೆ. ಚಾರ್ಜರ್ ಹೆಂಗೆ ಹಾಕೋದು ಇದನ್ನ? ಅಲ್ಲಿ ಬಿಸಿಲಲ್ಲಿ ಮಾಡಿದ್ರೆ ಚಾರ್ಜ್ ಆಗುತ್ತೆ. ಒಂದು ವೇಳೆ ಬಿಸಿಲು ಇಲ್ಲ ಅಂತ ಹೇಳಿದ್ರೆ, ಬಿಸಿಲು ಬಂದಿಲ್ಲ, ಇದು ಚಾರ್ಜ್ ಆಗಿಲ್ಲ ಅಂತ, ಆವಾಗ ಏನು ಮಾಡ್ತೀಯಾ? ಆಗ ಫೋನ್ ಇರ್ತದೆ ನಮ್ಮ ಅಪ್ಪನ ಫೋನು. ಆಗ ಫೋನ್ ಇಸ್ಕೊಂಡು ಓದ್ಕೋತೀನಿ. ಫೋನು ಇಲ್ಲ, ಅಪ್ಪನೂ ಇಲ್ಲ ಇವತ್ತು ಮನೇಲಿ. ಅವತ್ತು ಮಮ್ಮಿ ಬರುತ್ತಲ್ಲ, ಕೈಯಂಟೆ ದೀಪ ಅದರಲ್ಲಿ ಓದ್ಕೋತಾ ಇರ್ತೀನಿ. ನಮ್ಮ ಮಮ್ಮಿ ಬಂದ್ಮೇಲೆ ಫೋನ್ ಇಸ್ಕೊಂಡು ಫೋನಲ್ಲಿ ಚಾರ್ಜ್ ಹಾಕೊಂಡು ಓದ್ಕೋತೀನಿ. ರನ್ನಿಂಗ್ ರೈಸ್ ಅಥವಾ ಬೇರೆ ಬೇರೆ ಆಟ ಆಡ್ತಾ ಇರ್ತಾರಲ್ಲ, ಅವಾಗ ನಿನ್ಗೆ ಹೆಂಗೆ ಅನಿಸುತ್ತೆ? ನೀನು ಆಟ ಆಡಬೇಕು ಅಂತ ಅನಿಸುತ್ತಾ? ಹೌದು. ಅವಾಗ ಯಾವ ಥರ ಅನಿಸುತ್ತೆ ಅಂತ? ನನಗೆ ಆಟ ಆಡಬೇಕು, ಆಮೇಲೆ ನಾನು ಓಡಾಡಬೇಕು ಅನಿಸುತ್ತೆ. ನಾನು ಓಡಾಡಬೇಕು ಎಲ್ಲರ ಜೊತೆ ಮಕ್ಕಳ ಥರ. ಆಮೇಲೆ ಎಲ್ಲರ ಜೊತೆ ಓಡಾಡಿ ನಾನು ಆಟ ಆಡಬೇಕು ಅನಿಸುತ್ತೆ. ಇವಾಗ ನಿಮ್ಮ ಅಜ್ಜಿ ಸ್ಕೂಲಿಗೆ ಕರ್ಕೊ ಹೋಗ್ತಾರಲ್ಲ, ನೀನೇ ನಡ್ಕೊಂಡು ಹೋಗ್ಬೇಕು ಅನ್ನೋ ಥರ ಅನಿಸುತ್ತಾ? ಹಾಂ ಅನಿಸುತ್ತೆ. ಕೇಳ್ಕೊತೀನಿ, ಆದರೆ ಅವರು ಟ್ರೀಟ್ಮೆಂಟ್ ಮಾಡೋಕ್ಕಿಲ್ಲ, ಮಾಡ್ಕೊಡೋದು. ದುಡ್ಡು ಕೇಳ್ತಾವ್ರಾ ಟ್ರೀಟ್ಮೆಂಟಿಗೆ? ಇಂಥ ದುಡ್ಡಿಲ್ವಾ? ಹಂಗಾದ್ರೆ ದುಡ್ಡಿಲ್ವಾ ನಿನ್ನ ಹತ್ರ? ದುಡ್ಡಿಲ್ಲ. ನಮ್ಮಮ್ಮ ಸಂಬಳ ಬರೋ ಗಂಟ. ನಿಮ್ಮಮ್ಮ ಸಂಬಳ ಬರೋವರೆಗೂ ಏನು ಕೆಲಸ ಮಾಡ್ತಾರ ಅಮ್ಮ? ಅಮ್ಮ ಫ್ಯಾಕ್ಟ್ರಿಗೆ ಹೋಗ್ತಾರೆ, ಬಟ್ಟೆ ಹೊಲಿಯೋಕ್ಕೆ. ಪೀಸು. ಅಪ್ಪ ಶಾಮಿನ ಅಂಗಡಿ. ಅದು ಆಕ್ಸಿಡೆಂಟ್ ಆಗೈತೆ ಸ್ಕೂಟ್ರಿಗೂ ಮತ್ತು ಬಸ್ಗೆ. ಆಮೇಲೆ ಅಪ್ಪ ಎದ್ದ ಕಡೆ ಬಿದ್ರು, ಮಕ್ಕಳಿಗೆ ಬಿದ್ದು ಕೈ ಮುತ್ತಾಯ್ತು. ಎರ್ದ ಕೈ ಐತೆ, ಎರ್ದ ಕೈ. ನೋಡ್ಕೋತಾರೆ. ಅವ್ರದ್ದು ವಿಡಿಯೋಸ್ಗಳೆಲ್ಲ ನೋಡ್ತಾ ಇರ್ತೀನಿ. ಯಾವ್ದ್ರಲ್ಲಿ ವಿಡಿಯೋ? ಅದೇ ಯಾವ್ದ್ರಲ್ಲಿ ನೋಡ್ತೀಯ ವಿಡಿಯೋನ? ಫೋನಲ್ಲಿ. ಯಾಕೆ ಟಿವಿ ಇಲ್ವಾ? ಟಿವಿ ಇಲ್ಲ ನಮ್ಮ ಹತ್ರ. ಯಾಕೆ? ಕರೆಂಟ್ ಇಲ್ಲ ನಮ್ಮ ಹತ್ರ. ಯಾಕೆ ಕೊಟ್ಟಿಲ್ಲ ನಿಮ್ಮ ಮನೆಗೆ ಕರೆಂಟು? ನಿಮ್ಮ ಮನೆಗೆ ಯಾಕೆ ಕರೆಂಟ್ ಕೊಟ್ಟಿಲ್ಲ? ಅವ್ರಿಗೆ ನೀಡ್ಬೇಕಂತೆ, ಅದಕ್ಕೆ ನಮಗೆ ಕರೆಂಟ್ ಕೊಡಲ್ಲ. ನಿಮ್ಮ ಮನೆ ಅಜ್ಜಿ ಇರ್ತಾರಲ್ಲ, ಅವರು ನೀರೆಲ್ಲಾನು ಎಲ್ಲಿಂದ ತರ್ತಾರೆ? ಇಲ್ಲಿ
ಹೊಲ ತುಂಬ ದೂರ ಹೋಗ್ಬೇಕಾ? ಇಲ್ಲ ಇಲ್ಲ ನಲಿ ಕಲಿ ಪ್ರಾರ್ಥನೆ ನೆಲಿ ಓಹೋ ಕಲಿ ಓಹೋ ಕನ್ನಡದ ಕಲಿಯ ನೀನು ಕುಣಿಯೋಣ ಬಾ ಕನ್ನಡದ ಕಲಿಯ ನೀನು ಕುಣಿಯೋಣ ಬಾ. ನಾನು ಯಾವ ಮರ್ಕೊಂಡೇ ಇರ್ತಿದ್ದೀನಿ. ಮೋನಿಶಾ ನಂಗೆ ಎತ್ಕೊಂಡು ಹೆಂಗೆ ಎತ್ಕೊಂಡು? ಸಂಡೆ ಮೇಲೆ ಎತ್ಕೊಂಡು ಹೋಯ್ತಾರೆ. ಎಷ್ಟು ದೂರ ಕರ್ಕೊಂಡು ಎತ್ಕೊಂಡು ಹೋಯ್ತಾರೆ? 1 ಕಿಲೋಮೀಟ್ರ್. 1 ಕಿಲೋಮೀಟ್ರ್ ಡೈಲಿನಾ? ಹಾಂ 1 ಕಿಲೋಮೀಟ್ರ್ ಎತ್ಕೊಂಡೇ ಕರ್ಕೊಂಡು ಹೋಗ್ತಾರಾ ಡೈಲಿನಾ? ಆ ಕಡೆನೇ ಬರ್ಬೇಕಾದ್ರೆ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ? ಬರ್ಲಿಲ್ಲ ಅಂದ್ರೆ ಏನಾರ ಲೇಟ್ ಆಯ್ತು ಅಂದ್ರೆ ಸರ್ಕಲ್ ಫೋನ್ ಮಾಡಿಸ್ತೀನಿ ನಾನು. ಮಾಡ್ಕೊಡ್ತಾರಾ ಫೋನು? ಫೋನ್ ಮಾಡ್ಕೊಡ್ತಾರೆ. ಮಿಸ್ಸರ್ ತಾನೆ ನಂಬರ್ ಇರ್ತದಲ್ಲ. ನಂಗೆ ಕನ್ನಡ ಜಾಸ್ತಿ ಅಲ್ಲ, ಇಂಗ್ಲೀಷು, ಪರಿಸರ, ಗಣಿತ. ಕನ್ನಡ ಅಂತಾನು ನಾನು ಕನ್ನಡ ಜಾಸ್ತಿ ಬರೆಯೋದೇ ಇಲ್ಲ. ಮೂರು ಗೊತ್ತಾಗ್ತಿಲ್ಲ. ಮೂರು 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 ಏನೋ ಅನ್ನಲ್ಲ, ಹೊಡಿತಾರ? ಹೊಡೆಯಲ್ಲ. ಏನಂತಾರೆ? ಇವರ ಲೇಟ್ ಆದ್ರೂ ಬೈಯೋದಿಲ್ಲ. ನನಗೆ ಪ್ರೇಮಿಳ ಬಂದಿತ್ತು ಸರಮೇಶ್ ಮಾಮ, ಅವರು ಆಗ ಬಂದಿದ್ರು. ಕರೆಂಟ್ ಎಳ್ಸ್ಕೊಡ್ತೀನಿ, ಆಮೇಲೆ ನಲ್ಲಿ ಎಳ್ಸ್ಕೊಡ್ತೀನಿ ಇವೆಲ್ಲ ಹೇಳಿದರು. ಆದರೆ ಅವಾಗ ಹೇಳಿದ್ರು, ಇನ್ನು ಎಳ್ಸ್ಕೊಡ್ಲೇ ಇಲ್ಲ. ಪ್ಲೀಸ್ ನನಗೆ ಕಾಲ್ ಸರ್ಜರಿ ಮಾಡಿಸ್ಕೊಡಿ, ಕೈ ಮುಗಿತೀನಿ ಪ್ಲೀಸ್. ನಮ್ಮ ಕಾಲ ಸರಿ ಮಾಡಿ ಪ್ಲೀಸ್. ನಾನು ಎಲ್ಲ ಥರ ಓಡಾಡಬೇಕು, ಸರ್ಜರಿ ಮಾಡಿಸ್ಕೊಡಿ. ಸರಮೇಶ್ ಮಾಮ, ರವಿಶಂಕರ್ ಅಂಕ, ಪ್ಲೀಸ್ ನನಗೆ ಹೆಲ್ಪ್ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಯಾವುದಾದ್ರೂ ಒಂದು ಕಾರ್ಯಕ್ರಮ ನಡೀತಿದೆ ಅಂತ ಹೇಳಿದರೆ ಸಾಕಷ್ಟು ಹಣವನ್ನು ಖರ್ಚು ಮಾಡ್ತೀವಿ. ಒಂದು ಬರ್ತ್ಡೇ ಆಗಿರ್ಬೋದು, ಮದುವೆ ಆಗಿರ್ಬೋದು, ಯಾವುದಾದ್ರೂ ಕಾರ್ಯಕ್ರಮ ಅಂತ ಹೇಳಿದರೆ ಸಾಕಷ್ಟು ಹಣವನ್ನು ದುಂದು ವೆಚ್ಚ ಮಾಡ್ತೀವಿ. ಆದರೆ ಇಲ್ಲಿ ಒಂದು ಬಡ ಕುಟುಂಬದ ಹೆಣ್ಣು ಮಗಳು ಮೋನಿಶಾ ತನ್ನ ಕಾಲ್ಗಳನ್ನ ಕಳ್ಕೊಂಡು ಇಂಜಿನಿಯರ್ ಆಗಬೇಕು ಅಂತ ಹೇಳಿ ಕನಸನ್ನು ಕಟ್ಕೊಂಡು ಸಾಕಷ್ಟು ಆಸೆಯನ್ನು ಪಡ್ತಿದ್ದಾಳೆ. ನಾನು ಕೂಡ ಬೇರೆಯವರಂತೆ ಓದಬೇಕು, ನಡೆದಾಡಬೇಕು, ಎಲ್ಲ ಮಕ್ಕಳೊಂದಿಗೆ ಆಟ ಆಡಬೇಕು ಅಂತ ಹೇಳಿ ಸಾಕಷ್ಟು ಕನಸನ್ನು ಕಂಡಿದ್ದಾಳೆ. ಎಲ್ಲೋ ಕಡೆ ಬೇರೆ ವಿಚಾರಗಳಿಗೆ ಹಣವನ್ನು ಖರ್ಚು ಮಾಡ್ತೀವಿ. ಅಂತವರು ತಮ್ಮ ಇಚ್ಛೆ ಪೂರ್ತಿಯಾಗಿ ಇಂತಹ ಹೆಣ್ಣು ಮಗುವಿಗೆ ಸಹಾಯ ಮಾಡಿದ್ರೆ ಆಕೆನೂ ಕೂಡ ಸರ್ಜರಿ ಮೂಲಕ ನಿಮ್ಮಂತೆ ನಡಿಬಹುದು, ಅವಳ ಕನಸನ್ನ ಈಡೇರಿಸ್ಕೊಳ್ಬಹುದು. ಈ ಒಂದು ಕೇರ್ನಗರ ವಿಧಾನಸಭಾ ಕ್ಷೇತ್ರ ಏನಿದೆ, ಇದರ ಹಾಲಿ ಶಾಸಕರಾಗಿರ್ತಕ್ಕಂತಹ ಡಿ ರವಿಶಂಕರ್ ಅವರಾಗಿರ್ಬೋದು, ಅಥವಾ ಮಾಜಿ MLA ಆಗಿರ್ತಕ್ಕಂತಹ ಸಾರಾ ಮಹೇಶ್ರವರಾಗಿರ್ಬೋದು, MLC ವಿಶ್ವನಾಥ್ ಅವರಾಗಿರ್ಬೋದು, ಇತ್ತ ಒಂದು ಗಮನವನ್ನು ಹರಿಸಿ ಈ ಒಂದು ಕುಟುಂಬಕ್ಕೆ ಒಂದು ಸಹಾಯ ಹಸ್ತವನ್ನು ನೀಡಿದ್ರೆ ಸಾಕಷ್ಟು ನೊಂದ ಕುಟುಂಬ ಸಾಕಷ್ಟು ಮುಂದೆ ಹೆಜ್ಜೆ ಇಡೋದಕ್ಕೆ ಸಾಧ್ಯವಾಗುತ್ತೆ. ಅಷ್ಟೇ ಅಲ್ಲದೆ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಸಿದ್ದರಾಮಯ್ಯನವರು ಕೂಡ ಸಾಕಷ್ಟು ಅನುದಾನಗಳನ್ನ ತಂದಿದ್ದಾರೆ, ಯೋಜನೆಗಳನ್ನ ತಂದಿದ್ದಾರೆ. ಅದರಲ್ಲಿ 1% ಕೂಡ ಈ ಒಂದು ಕುಟುಂಬಕ್ಕೆ ಸಿಗ್ತಾ ಇಲ್ಲ ಅನ್ನುವಂಥದ್ದೇ ಬಹಳ ಒಂದು ದುಃಖಕರ ವಿಷಯ ಅಂಥದ್ದು. ನಿಮ್ಮ ಕೈಲಾದಷ್ಟು ಸಹಾಯವನ್ನು ಈ ಒಂದು ಬಡ ಕುಟುಂಬಕ್ಕೆ ಒಂದು ಮಾನವೀಯ ದೃಷ್ಟಿಯಿಂದ ಮಾಡಿದ್ರೆ ಈ ಕುಟುಂಬವು ಕೂಡ ಮುಂದೊಂದಿನ ಬೆಳೆದು ಹೆಮ್ಮರವಾಗುತ್ತೆ. ಈ ಹುಡುಗಿಯೂ ಕೂಡ ಒಂದು ಸಾಧಕಿಯ ರೂಪದಲ್ಲಿ ಹೊರ ಹೋಗುತ್ತೆ. ಎಷ್ಟೋ ಜನಕ್ಕೆ ಇದೊಂದು ಮಾದರಿ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳುಗಳು ಸ್ಕೂಲ್ಗೆ ಹೋಗಬೇಕು ಅಂತ ಹೇಳಿದರೆ ಕಳ್ಳೊಡಿತವೆ. ಅಂಥದ್ರಲ್ಲಿ 2 ಕಾಲುಗಳು ಸ್ವಾಧೀನ ಇಲ್ಲದೆ ಇದ್ದರೂ ಕೂಡ ಅವರ ಅಜ್ಜಿ ಏನಿದ್ದಾರೆ ಅವರು ಈ ಮಗುವನ್ನು ಎತ್ಕೊಂಡು 1 ಕಿಲೋಮೀಟರ್ ದೂರ ನಡೆದು ಈ ಹುಡುಗಿಯನ್ನು ಸ್ಕೂಲ್ಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತಾರೆ. ನಾವು ಯಾವುದಾದ್ರೂ ಒಂದು ಫಂಕ್ಷನ್ ಇದೆ ಅಂತ ಹೇಳಿ ಸಾಕಷ್ಟು ಹಣವನ್ನು ಕೂಡ ಖರ್ಚು ಮಾಡ್ತೀವಿ. ಈ ಒಂದು ಮನವಿ ಏನು ಅಂತ ಹೇಳಿದರೆ, ಗುಡ್ ನ್ಯೂಸ್ ಮೂಲಕ ಯಾರೆಲ್ಲ ಈ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಅವರು ತಮ್ಮ ಕೈಲಾದಷ್ಟು ಸಹಾಯವನ್ನು ಈ ಒಂದು ಬಡ ಕುಟುಂಬಕ್ಕೆ ಮಾಡಿದರೆ 3ನೇ ತರಗತಿ ಓದ್ತಿರ್ತಕ್ಕಂಥ ಮೋನಿಶಾ ಇಂಜಿನಿಯರ್ ಆಗಬೇಕು ಅಂತ ಕನಸನ್ನು ಕಟ್ಕೊಂಡಿದ್ದಾಳೆ. ಅವಳ ಕನಸು ನನಸಾಗಬೇಕು ಅಂತ ಹೇಳಿದರೆ ಅವಳು ಹೆಜ್ಜೆಯನ್ನು ಇಡಬೇಕು. ಅದಕ್ಕೆ ಮೇಯ್ನ್ ಆಗಿ ಸರ್ಜರಿ ಆಗಬೇಕು. ಆ ಸರ್ಜರಿ ಆಗಬೇಕು ಅಂತ ಹೇಳಿದರೆ ದುಡ್ಡಿನ ಅವಶ್ಯಕತೆ ಬಹಳಷ್ಟಿದೆ. ಸೊ ಎಲ್ರಿಗೂ ಒಂದು ಮನವಿ ಮಾಡೋದೇನು ಅಂತ ಹೇಳಿದರೆ, ಸಾಕಷ್ಟು ದುಂಡು ವೆಚ್ಚ ಮಾಡ್ತಾ ಇದ್ದೀರಾ, ಎಲ್ಲೋ ಹೋದಾಗ ಬೇರೆ ಬೇರೆ ಕಡೆ ದುಡ್ಡು ಹಾಕ್ತೀರಾ. ಅದರಲ್ಲಿ ಒಂದಿಷ್ಟನ್ನು ಅಮೌಂಟನ್ನು ಇಂತಹ ಮಕ್ಕಳಿಗೆ ಅಂತ ಹೇಳಿಕೊಟ್ರೆ ಸಾಕಷ್ಟು ಹೆಲ್ಪ್ ಆಗುತ್ತೆ. ಇಲ್ಲಿ ಗುಡ್ ನ್ಯೂಸ್ನಲ್ಲಿ ಅವರ ಅಕೌಂಟ್ ನಂಬರ್ ಹಾಗೂ ಡೀಟೇಲ್ಸನ್ನು ಮೆನ್ಷನ್ ಮಾಡಿರ್ತೀವಿ. ನೀವು ಕನ್ಫರ್ಮ್ ಮಾಡಿಕೊಂಡು ಅವರಿಗೆ ಕಾಲ್ ಮಾಡಿ, ಇದೇ ನಂಬರ್ ಅಂತ ಹೇಳಿ ಕನ್ಫರ್ಮ್ ಮಾಡಿಕೊಂಡು ಅವರಿಗೆ ದುಡ್ಡು ಹಾಕಿದ್ರೆ ಈ ಥರದ ಒಂದಷ್ಟು ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಇದಿಷ್ಟು ಇವತ್ತಿನ ವಿಶೇಷ. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಸೋನಾ ನಾಯ್ಕ್, ಗುಡ್ ನ್ಯೂಸ್ ಕನ್ನಡ, ಕೇರ್ನಗರ. ಇದು ಮಾನವೀಯ ಸಂದೇಶದ ಜನವಾಹಿನಿ.